ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ. ನೀವು ನೋಡ್ತಾ ಇದ್ದೀರಾ KCS ಮೀಡಿಯಾ ಚಾನಲ್. ಒಂದು ವಿಶೇಷವಾದ ಸುದ್ದಿ, ಹಾಸನ ಜಿಲ್ಲೆ ಮರಿಯಾನಗರ ಎಂಬ ಸ್ಥಳ ಇದೆ. ಅರ್ಕಲ್ಗೂಡು ಈ ಒಂದು ಭಾಗದಲ್ಲಿ ಮರಿಯಾನಗರ ಎಂಬ ಸ್ಥಳ ಬರುತ್ತೆ. ಸುಮಾರು 50 ವರ್ಷಗಳ ಕಾಲ ಇತಿಹಾಸ ಇರುವಂಥ ಒಂದು ಸ್ಥಳ ಅದು. ಓಕೆ, ಆ ಒಂದು ಸ್ಥಳ ಯಾಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದೀಗಲೇ ನಿಮಗೆ ನಮ್ಮ KCS ಮೀಡಿಯಾದಲ್ಲಿ ನೀವು ನೋಡಿರ್ಬೋದು, ಸುದ್ದಿಗಳನ್ನು ಹಾಕ್ತೇವೆ. ಮರಿಯಾನಗರ ಹೆಸರನ್ನು ಬದಲಾವಣೆ ಮಾಡೋದಕ್ಕೆ ಕೆಲವರು ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಏನಿದ್ರೆ ಹಿನ್ನೆಲೆ ಅದೆಲ್ಲ ಕಂಪ್ಲೀಟಾಗಿ ನಾವು ನೋಡೋಣ. ಇದರಿಂದ ಏನೆಲ್ಲ ಸಂಭವಿಸುತ್ತೆ ಅನ್ನೋದು ಕೂಡ ನಾವು ನೋಡಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪ್ರತಿಯೊಬ್ಬರು ನೋಡಿ, ಮತ್ತು ಕೋಮು ಗಲಭೆಗೆ ಕಾರಣ ಆಗದಂತೆ ಇದರಿಂದ ನಾವು ಒಂದು ಆ ಊರನ್ನು, ಅಲ್ಲಿರೋ ಸ್ಥಳೀಯರನ್ನು, ಪ್ರತಿಯೊಬ್ಬರನ್ನು ಕೂಡ ಒಂದು ಒಗ್ಗಟ್ಟಿನಿಂದ ಇರೋ ರೀತಿಯಲ್ಲಿ, ಸಹಬಾಳ್ವೆಯಿಂದ ಇರೋ ರೀತಿಯಲ್ಲಿ ನಾವು ಇವತ್ತಿನ ದಿನ ಅದನ್ನು ಮಾಡಬೇಕಾಗಿದೆ. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಇದಕ್ಕೆ ಅಗತ್ಯ ಇದೆ. ನೋಡಿ, ಮರಿಯಾನಗರ ಬೆಳ್ಳಮ್ಮೆ ಪ್ರದೇಶ ಅಂತ ಹೇಳ್ತಾರೆ. ಹಿಂದೆ ನಾವು ನೋಡೋದಾದ್ರೆ ಅದು ಬೆಲ್ಲಮ್ಮೆ ಅಂತ ಒಂದು ಪ್ರದೇಶ. ಅದು ಬೆಲ್ಲಮ್ಮೆ ಅನ್ನೋದು ಆಕ್ಚುಲಿ ಮರಿಯಾನಗರ ಅಲ್ಲ, ಅದು ಮರಿಯಾನಗರ ಸ್ವಲ್ಪ ಆ ಕಡೆ ಬೆಲ್ಲಮ್ಮೆ ಅಂತ ಬರುತ್ತೆ. ಮರಿಯಾನಗರ ಅದು ಸಪ್ರೇಟ್ ಆಗಿರುತ್ತೆ, ಆದರೂ ಕೂಡ ಅದು ಬೆಲ್ಲಮ್ಮೆ ಅಂತ ಅದನ್ನ ನಾವು ಕರೆಯುವಂತ ನಾವು ನೋಡ್ತಾ ಇದ್ದೀವಿ. ಇದು ನೋಡಿ, ಇದು ಹಾಸನ ಜಿಲ್ಲೆಯ ಬೆಲ್ಲಮ್ಮೆ ಗ್ರಾಮದಲ್ಲಿ ಇರುವ ಈ ಪ್ರದೇಶಕ್ಕೆ ಮೊದಲು ಮರಿಯಾನಗರ ಎಂಬ ಹೆಸರು ಇರಲಿಲ್ಲ. ಓಕೆ, ಚರ್ಚ್ ನಿರ್ಮಾಣವಾಗುವ ಜಾಗದ ಭೂಮಿ ಶ್ರೀ ಮದನ್ ಮೋಹನ್ ಸವರ್ಕರ್ ಅವರು ಸ್ವತ್ತು ಆಗಿತ್ತು. ಮದನ್ ಮೋಹನ್ ಎಂಬ ವ್ಯಕ್ತಿಯ ಒಂದು ಸ್ವತ್ತಾಗಿತ್ತು. ಏನೋ ಒಂದು ಚರ್ಚ್ ಇದೆಯೋ ಆ ಚರ್ಚ್ ಮದನ್ ಮೋಹನ್ ಎಂಬ ವ್ಯಕ್ತಿಯ ಆಸ್ತಿ ಆಗಿರುತ್ತದೆ. ಸುಮಾರು 50 ವರ್ಷಗಳ ಹಿಂದೆ ಹೇಮಾವತಿ ಅಣೆಕಟ್ಟಿನ ನೀರಿನಿಂದ ಶೆಟ್ಟಿಹಳ್ಳಿ ಗ್ರಾಮ ಮುಳುಗಿದ ನಂತರ, ಸ್ನೇಹಿತರೆ, ಹೇಮಾವತಿ ನದಿ ನಿಮಗೆ ಗೊತ್ತಿರ್ಬೋದು ಹಾಸನ ಜಿಲ್ಲೆಯಲ್ಲಿದೆ. ಅದು ಶೆಟ್ಟಿಹಳ್ಳಿ ಗ್ರಾಮ ಇದೆಯಲ್ಲ, ಅದು ಸಂಪೂರ್ಣವಾಗಿ ಮುಳುಗೋಗುತ್ತೆ. ಓಕೆ, ಆ ಕಾರಣದಿಂದ ಅಲ್ಲಿಯ ಜನರು ಸ್ಥಳ ಇಲ್ಲದೆ ಇರೋ ಸಮಯದಲ್ಲಿ ಈ ಮದನ್ ಮೋಹನ್ ರವರು ಸಪೋರ್ಟ್ ಮಾಡ್ತಾರೆ. ಓಕೆ, ಅಲ್ಲಿನ ಜನಗಳಿಗೆ ಸಪೋರ್ಟ್ ಮಾಡ್ತಾರೆ, ನಿಮಗೆ ಸ್ಥಳವನ್ನು, ಭೂಮಿಯನ್ನು ಕೊಡ್ತಾರೆ. ಕ್ರೈಸ್ತರ ಹೆಸರಲ್ಲಿ ಆ ಸಮಯದಲ್ಲಿ ಅದು ರಿಜಿಸ್ಟರ್ ಆಗಿರುತ್ತೆ. ಓಕೆ, ಕ್ರೈಸ್ತರ ಹೆಸರು ರಿಜಿಸ್ಟರ್ ಆಗಿರುತ್ತೆ. ನಂತರ ಅದು ಮರಿಯಾನಗರ ಎಂಬ ಹೆಸರನ್ನು ಬರುತ್ತೆ ಅಲ್ಲಿ. ಓಕೆ, ಕ್ರೈಸ್ತರು ಅಲ್ಲಿ ಇರೋದೆಲ್ಲ ಕ್ರೈಸ್ತರೇ, ಆಲ್ಮೋಸ್ಟ್ ಅಲ್ಲಿ ಕ್ಯಾಥೋಲಿಕ್ ಸಮುದಾಯದ ಕ್ರೈಸ್ತರಾಗಿರ್ತಾರೆ. ಅಲ್ಲಿ ಬಹಳಷ್ಟು ಜನ ಇದ್ದಾರೆ. ಅಲ್ಲಿ ಈಗಲೂ ಕೂಡ ಬಹಳಷ್ಟು ಜನ ಕ್ರೈಸ್ತರೇ ಇರೋದು ಆ ಒಂದು ಮರಿಯಾನಗರದಲ್ಲಿ. ನಂತರ ಕಾಲಕ್ರಮೇಣ ಹಿಂದೂಗಳು ಕೂಡ ಆ ಒಂದು ಸ್ಥಳಕ್ಕೆ ಬರ್ತಾರೆ, ಸೌಹಾರ್ದತೆಯಿಂದ ಇರ್ತಾರೆ, ಸಂತೋಷದಿಂದ ಇರ್ತಾರೆ. ಯಾವುದೇ ಒಂದು ಜಗಳ, ವೈಷಮ್ಯ ಏನೂ ಕೂಡ ಇರೋದಿಲ್ಲ. ಓಕೆ, ಮತ್ತೆ ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ಊರುಗಳು ಉಟ್ಕೊಳ್ತವೆ. ಅಲ್ಲಿ ನಾನಾ ರೀತಿಯಾದ ಹಿಂದೂಗಳು ಅವರ ಬೇಕಾಗಿರುವಂಥ ಹೆಸರುಗಳನ್ನು ಇಟ್ಕೊಳ್ತಾರೆ. ಹೀಗೆ ನಡೀತಾ ಇರುತ್ತೆ. ಈಗ ಮರಿಯಾನಗರ ಈ ಹೆಸರು ಬದಲಾವಣೆ ಆಗೋದಕ್ಕೆ ಕಾರಣ ಏನಾಗಾದ್ರೆ ಅನ್ನೋದು ನಾವು ನೋಡಬೇಕಾಗುತ್ತೆ. ಓಕೆ, ನೋಡಿ, ಮರಿಯಾನಗರ ಇಂದು ಸುಮಾರು 50 ವರ್ಷಗಳಿಂದ ಇಲ್ಲಿ ಸುಮಾರು ಕ್ರೈಸ್ತರು ಪರಸ್ಪರ ಗೌರವ ಮತ್ತು ಸಹಕಾರದಿಂದ ಒಟ್ಟಾಗಿ ಶಾಂತಿಯುತವಾಗಿ ಬದುಕ್ತಾ ಇದ್ದಾರೆ ಅಂತ ಅಲ್ಲಿನ ಸ್ಥಳೀಯರು, ಕ್ರಿಶ್ಚಿಯನ್ಸ್ ಅವರು ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿದ್ವು. ಆದರೆ ಕೆಲವರು ಹೊರಗಡೆಯಿಂದ ಬಂದಂಥ ವ್ಯಕ್ತಿಗಳು ಇಲ್ಲಿ ಕೋಮು ಗಲಭೆ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಒಂದು ದೇವಾಲಯವನ್ನು ಕಟ್ಟಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಆ ದೇವಾಲಯಕ್ಕೆ ಲಕ್ಷ್ಮೀ ದೇವಿ ಹೆಸರಲ್ಲಿ ಆ ದೇವಾಲಯವನ್ನು ಏನೋ ಕಟ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಮಾಹಿತಿ ಬಂದಿದೆ. ಮತ್ತೆ ಲಕ್ಷ್ಮೀ ದೇವಿ ಪುರ ಎಂಬ ಹೆಸರನ್ನ ಅಲ್ಲಿ ಇಡಬೇಕು, ಈ ಮರಿಯಾನಗರ ಅಂತ ತೆಗಿಬೇಕು ಅಂತ ಹೇಳಿ ಬಹಳ ದಿನಗಳಿಂದ ಇದು ಪ್ರಯತ್ನ ನಡೀತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಓಕೆ, ಈ ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಮಾತ್ರವಲ್ಲ, ಇದಕ್ಕೆ ತಹಶೀಲ್ದಾರ್ ಅವರು ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ರು ಅಂತ ಅನೇಕರು ಹೇಳ್ತಾ ಇದ್ದಾರೆ. ಓಕೆ, ಎಷ್ಟು ಸತ್ಯ ಎಷ್ಟು ಇದು ಅನ್ನೋದು ನಮಗೆ ಗೊತ್ತಿಲ್ಲ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಮತ್ತೆ ನಮಗೆ ಕೇಳಿ ಬರ್ತಾ ಇದೆ, ಅಲ್ಲಿನ ಸ್ಥಳೀಯ ಶಾಸಕರ ಹೆಸರು ನಾವು ಕೇಳಿ ಬರ್ತಾ ಇದೆ, ಅವರ ಕೈವಾಡ ಇದೆ ಅನ್ನೋದು ನಾವು ಕೇಳಿ ಬರ್ತಾ ಇದೆ. ಓಕೆ, ಅವರ ಹೆಸರು ದೊಡ್ಡ ಮಟ್ಟಕ್ಕೆ ಅನೇಕರು ಬಹಳಷ್ಟು ಜನ ನಮ್ಮ ಕರೆ ಮಾಡಿ ಕೂಡ ತಿಳಿಸ್ತಾ ಇದ್ರು, ಅವ್ರ ಹೆಸರು ಕೂಡ ಹೇಳ್ತಾ ಇದ್ರು. ಹಾಗಾಗಿ ನಾನು ಹೇಳೋದು, ಶಾಸಕರು ಒಳ್ಳೆ ಕೆಲಸವನ್ನ ಮಾಡ್ತಾರೆ. ನಾವು ಕೇಳಿದ್ದೀವಿ, ಅಲ್ಲಿನ ಮಂಜಣ್ಣರವರು ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಅಲ್ಲಿ ಹಾಸನ ಜಿಲ್ಲೆಯಲ್ಲಿ ಅವರು ಮಾಡಿದ್ದಾರೆ, ಒಳ್ಳೆ ಹೆಸರಿದೆ. ಯಾಕೆ ಅವ್ರ ಹೆಸರು ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಅವರು ನಿಜವಾಗಿಯೂ ಕೂಡ ಇದಕ್ಕೆಲ್ಲ ಕೈ ಹಾಕ್ತಾರೋ ಅನ್ನೋದು ನಮಗೆ ಸಂದೇಹವಿದೆ. ಯಾಕಂದ್ರೆ ಇಂಥ ಕೆಲಸಗಳು ಅವ್ರು ಮಾಡೋದಿಲ್ಲ, ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಮತ್ತೆ ಎಲ್ಲಾ ಸಮುದಾಯದ ಮಧ್ಯದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅವರು, ಇದೀಗ ಮಂಜಣ್ಣರವರು. ಓಕೆ, ಆದರೆ ಇಲ್ಲಿ ಕೇಳಿ ಬರ್ತಾ ಇದೆ, ಇದು ಎಷ್ಟು ಸತ್ಯ ಅಂತ ಗೊತ್ತಿಲ್ಲ. ಆದರೆ ನಾವು ಹೇಳೋದು ಒಂದು ಮಾತು, ನಾವು ಓಕೆ, ಕ್ರೈಸ್ತರ ಒಂದು ಮಧ್ಯದಲ್ಲಿ, ಹಿಂದೂಗಳ ಮಧ್ಯದಲ್ಲಿ ಯಾವುದೇ ಕೋಮು ಗಲಭೆಗೆ ಇದು ಕಾರಣ ಆಗಬಾರ್ದು ಅಂತೇಳಿ ನಾವು ಕರ್ನಾಟಕ ಕ್ರೈಸ್ತ ಸಂಘಟನೆ ವತಿಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ದಯವಿಟ್ಟು ಅಲ್ಲಿನ DC ರವರು, ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಜನಗಳನ್ನು ಸೇರಿಸಿ ಈ ಒಂದು ಏನು ಇವಾಗ ಸಮಸ್ಯೆ ಇದೆ ಅದನ್ನು ಬದಲಾಯಿಸಬೇಕು. ನೀವು ವಿಡಿಯೋದಲ್ಲಿ ನೋಡ್ಬೋದು, ಸಂಪೂರ್ಣವಾಗಿ ಮರಿಯಾನಗರ ಅನ್ನೋದು ಇರೋದನ್ನ ತೆಗೆದಿದ್ದಾರೆ.
ಬೇರೆ ಯಾವುದೇ ಬೋರ್ಡ್ ಹಾಕಿಲ್ಲ, ಬಟ್ ಆ ಬೋರ್ಡಲ್ಲಿ ತೆಗೆದಿದ್ದಾರೆ. ಮತ್ತು ಇನ್ನೊಂದು ಮುಖ್ಯವಾಗಿ ಆ ಸ್ಥಳ ಕೂಡ RTC ನೋಡೋದಾದರೆ ಅದು ಚರ್ಚಿಗೆ ಸಂಬಂಧಪಟ್ಟಿರುವಂಥದ್ದಾಗಿದೆ. ಮರಿಯಾನಗರ ಚರ್ಚಿಗೆ ಸಂಬಂಧಪಟ್ಟಿದ್ದಾಗಿದೆ ಆ ಒಂದು ಸ್ಥಳವು ಕೂಡ. ಆ ಸ್ಥಳದಲ್ಲಿ ಆ ಬೋರ್ಡ್ ಇದೆ, ಆದರೆ ಆ ಸ್ಥಳದಲ್ಲಿರೋ ಬೋರ್ಡಿನ ಆ ಒಂದು ನೇಮನ್ನು ತೆಗೆದಿರೋದನ್ನು ನೋಡ್ತೀವಿ. ಅನೇಕ ಜನರಲ್ಲಿ ಇದ್ದಾರೆ, ಮತ್ತು ಯಾರು ತೆಗೆದಿದ್ದಾರೆ ಅನ್ನೋದು ಆ ವ್ಯಕ್ತಿಗಳು ಕೂಡ ನೀವು ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಇವ್ರನ್ನೆಲ್ಲ ಯಾರು ಕಳಿಸಿರೋದು? ಓಕೆ, ಒಂದು ಕಡೆ ನೋಡ್ತಾ ಇದ್ರೆ ಅವ್ರನ್ನ ಕಳಿಸಿರೋದು ಕೂಡ ಅಲ್ಲಿನ ಸ್ಥಳೀಯರು, ಇವರು ಶಾಸಕರು ಕಳಿಸಿರೋದು ಅನ್ನೋದು ಒಂದು ಅಪಪ್ರಚಾರ ಆಗ್ತಾ ಇದೆ ಅಂತ ನಾನು ನೋಡ್ತಾ ಇದ್ದೀನಿ. ಆದರೆ ದಯವಿಟ್ಟು ಇದನ್ನು ನಿರ್ವಹಿಸಬೇಕು. ಅಲ್ಲಿನ ಸ್ಥಳೀಯ ಶಾಸಕರಾಗಿರ್ಬೋದು, ಮತ್ತು ಜಿಲ್ಲಾಧಿಕಾರಿ ಆಗಿರ್ಬೋದು, ಮತ್ತು ಅಲ್ಲಿನ ಒಂದು ತಹಶೀಲ್ದಾರ್ ಆಗಿರ್ಬೋದು, ದಯವಿಟ್ಟು ಸ್ಥಳಕ್ಕೆ ಭೇಟಿ ನೀಡಿ ಇದನ್ನ ಗೊಂದಲವನ್ನು ಪರಿಹರಿಸಿ. ಮತ್ತು ಮರಿಯಾನಗರ 50 ವರ್ಷಗಳ ಇತಿಹಾಸ ಇದೆ, ದಯವಿಟ್ಟು ಅದನ್ನು ಅಳಿಸಕ್ಕೆ ಹೋಗ್ಬೇಡಿ. ಹಾಗೇ ಇರಲಿ. ಪ್ರತಿಯೊಬ್ಬರು ಕೋಮು ಗಲಭೆಯಿಂದ ಪ್ರತಿಯೊಬ್ಬರು ಒಂದು ಸೌಹಾರ್ದತೆಯಿಂದ ಬಾಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ನೀವುಗಳು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತೆ ಮರಿಯಾನಗರ ಅದೇ ರೀತಿ ಇರಲಿ, ಅದೇ ಮತ್ತೆ ಆ ಬೋರ್ಡ್ ಬರಬೇಕು, ಮತ್ತೆ ಅದು ಆ ಬೋರ್ಡ್ ಮತ್ತೆ ಉದ್ಘಾಟನೆ ಆಗಲಿ ಅಂತೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲದಿದ್ರೆ ಇದು ಒಂದು ದೊಡ್ಡ ಮಟ್ಟಕ್ಕೆ ಕೋಮು ಘರ್ಷಣೆಗಳಾಗುತ್ತೆ, ಪರಸ್ಪರ ವೈಷಮ್ಯಗಳು ಬೆಳೆಯುತ್ತೆ. ನೀವು ಏನೋ ಆ ಕಡೆ ಈ ಕಡೆ ಇರೋರು ಏನೋ ತೊಂದರೆ ಇರೋದಿಲ್ಲ, ಆದರೆ ಆ ಊರಲ್ಲಿ ಒಬ್ರು ಮುಖ ಒಬ್ರು ನೋಡ್ಬೇಕನ್ನೋದಾದ್ರೆ ಅದು ಸಮಸ್ಯೆ ಆಗುತ್ತೆ. ನೀವು ಮರಿಯಾನಗರ ಅಂತ ಬದಲಾಯಿಸುವಾಗ ಅದು ಮರಿಯಾನಗರ ಅನ್ನೋದು ಬದಲಾಗೋದಿಲ್ಲ. ಅನೇಕರು ಮರಿಯಾನಗರ ಅಂತಾನೆ ಕರೀತಾರೆ, ಯಾಕಂದ್ರೆ ಆ ಹೆಸರಿನಲ್ಲೇ ಬಂದಿದೆ 50 ವರ್ಷಗಳಿಂದ. ಓಕೆ, ಬೋರ್ಡಲ್ಲಿ ಚೇಂಜ್ ಆಗಿದ ತಕ್ಷಣ ಚೇಂಜ್ ಆಗಲ್ಲ. ಹಾಗಾಗಿ ಅದನ್ನು ದಯವಿಟ್ಟು ಬದಲಾಯಿಸಕ್ಕೆ ಹೋಗಬೇಡಿ ಅಂತೇಳಿ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಶೇರ್ ಮಾಡಿ ಪ್ರತಿಯೊಬ್ಬ ಕ್ರೈಸ್ತನಿಗೂ ಕೂಡ, ಓಕೆ, ಹಾಸನ ಜಿಲ್ಲೆ ಎಲ್ಲ ಕ್ರೈಸ್ತ ಬಾಂಧವರಿಗೆ ವಿಡಿಯೋ ತಲುಪಬೇಕು. ಕ್ಯಾಥೋಲಿಕ್ ಆಗಿರ್ಬೋದು, CSI ಆಗಿರ್ಬೋದು, ಮೆಥೋಡಿಸ್ಟ್ ಆಗಿರ್ಬೋದು, ಪ್ರೊಟೆಸ್ಟೆಂಟ್, ಎಲ್ಲರಿಗೂ ಸೇರಿಸಿ ಕ್ರೈಸ್ತರು ನಾವೆಲ್ಲರೂ ಒಂದು ಒಗ್ಗಟ್ಟಾಗಿರಬೇಕು. ಎಲ್ಲೇ ಏನೇ ಸಮಸ್ಯೆಗಳು ಬಂದರೂ ಕೂಡ ಡಿನೋಮಿನೇಷನ್ ನೋಡದೆ ಒಗ್ಗಟ್ಟಾಗಿರೋದಕ್ಕೆ ನಾವು ಪ್ರಯತ್ನ ಪಡೋಣ. ಮತ್ತು ಮರಿಯಾನಗರ ಜನತೆಯೊಂದಿಗೆ ನಾವೆಲ್ಲರೂ ನಿಲ್ಲೋಣ ಅಂತೇಳಿ ಈ ವಿಡಿಯೋ ಮೂಲಕ ನಿಮಗೆ ಸಂದೇಶ ಕೊಡಲು ಬಯಸ್ತಾ ಇದ್ದೇನೆ. ನಾನು ನಿಮ್ಮ ಸೋದರ ಸ್ಟ್ಯಾನಿ ಪಿಂಟು.